ಹಲೋ ಮಚಾ. ಹೇಳ್ ಮಚ್ಚ. ಮಚಾ, ಪ್ರಿಯ ಇವತ್ ಮತ್ತೆ ನಿನ್ ಬಗ್ಗೆ ಕೇಳ್ತಾ ಇದ್ಲು. ಏನ್ ಕೇಳ್ತಾ ಇದ್ಲು? ಮೋಸ್ಟ್ಲಿ ಅವಳಿಗೆ ನಿನ್ ಮೇಲೆ ಲವ್ ಆಗ್ಬಿಟ್ಟಿರ್ಬೇಕು. ನನ್ನ ನಂಬರ್ ಕೊಟ್ಬಿಡು ಅವಳಿಗೆ, ನಾಳೆ ಕ್ಲಾಸ್ ಗೊತ್ತಿಯಲ್ಲ. ಅಲ್ಲೇ ಮಾತಾಡ್ಕೊಳ್ಳ ಬಿಡು. ಓಕೆ. ಓಕೆ, ಅದೇ ಮಚಾ ಒಂದ್ 500 ರೂಪಾಯಿ. ಹಲೋ ಅದೇ ಮಚಾ, ಊಟ ಆಯ್ತಾ? ಮಚ್ಚ ಆಯ್ತು. ಏನ್ ತಿಂದೆ ಊಟಕ್ಕೆ? ಮುದ್ದೆ ನಾಟಿಕೋಳಿ ಸಾರು. ಓ, ಲೈಫ್ ಫುಲ್ ಎಂಜಾಯ್ ಮಾಡ್ತಿದ್ಯಾ ಮಚಾ. ಅಕ್ಕ ನಾವ್ ಗೊತ್ತಲ್ಲ. ಅದೇ ಮಚಾ 500 ಇಸ್ಕೊಂಡಿದ್ದಲ್ಲ. ಹಲೋ ಹಲೋ ಹಲೋ. ಮತ್ತೆ ಮಚಾ ಮನೇಲೆಲ್ಲ ಹೆಂಗವ್ರೆ? ಎಲ್ಲ ಸೂಪರ್ ಆಗವ್ರೆ. ವಾಯ್ಸ್ ಕೇಳಿಸ್ತಾ ಇಲ್ವಾ ನಂದು? ಇವಾಗ ಕೇಳಿಸೈತೆ. ಹೇಳು. ಅದೇ ಮಚಾ ಒಂದ್ 500 ಇಸ್ಕೊಂಡು ಹೋಗಿದ್ದಲ್ಲ, ಯಾವಾಗ ವಾಪಸ್ ಕೊಡ್ತೀಯ? ವಾಯ್ಸ್ ಕೇಳಿಸಲ್ಲ ಮಚ್ಚ, ನಾಳೆ ಬರ್ತೀನಿ. ಹೊಟ್ಟೆ ಎಷ್ಟು ಉರ್ತಾವ್ರು ಅಪಕ್ವತ್ನದವ್ರು ಇದ್ರೆ. ಹೆಸರಿಗೂ ಮನ್ಷಿಗೂ ಸಂಬಂಧನೇ ಇರಲ್ಲ. ಯಾಕೋ ನನ್ ಫ್ರೆಂಡ್ ಲಕ್ಷ್ಮಿ ಅಂತ ಪರ್ಸನಲ್ ಲೋನ್ ಅಪ್ಲೈ ಮಾಡೋಣ. ಹ್ಞೂ ಮಾಮ್, ನಮ್ ಫ್ರೆಂಡ್ ಆಕಾಶ್ ಅಂತ ಬೇಸ್ಮೆಂಟ್ ಅಲ್ಲಿ ಇರ್ತಾನೆ. ನಮ್ ಫ್ರೆಂಡ್ ಆರ್ತಿ ಅಂತ ಅವಳೆ ಪೂಜೆನೆ ಮಾಡಲ್ಲ. ನನ್ ಫ್ರೆಂಡ್ ಪರಿಮಳ ಅಂತ ಅವಳೆ ಊಸ್ ಬಿಟ್ಬಿಟ್ಟು ಕ್ಲಾಸ್ ಎಲ್ಲ ಗಬ್ಬೆ ಬಿಸ್ಬಿಡ್ತಾಳೆ. ನಮ್ ಫ್ರೆಂಡ್ ಅಮರ್ ಅಂತ ಅವನೇ ಒಂದಲ್ಲ ಒಂದ್ ದಿವಸ ಅವನು ಸಾಯ್ತಾನೆ. ನಮ್ ಫ್ರೆಂಡ್ ಸೂರಜ್ ಅಂತ ಅವನೇ ಒಳ್ಳೆ ಅಮಾಸೆ ಚಂದ್ರನ್ ತರ ಅವನೇ. ಅಭಿಷೇಕ್ ಅಂತ ಅವನೇ ದಿನ ಅವ್ರ ತಮ್ಮನ್ ಶೇಕ್ ಮಾಡ್ಕಂತಾನೆ. ಚಂದನ್ ಅಂತ ಅವನೇ ಶಾಲೆ ಗೊತ್ತಿಲ್ಲ ಅಂದ್ರೂ ತಲೆಗೆ ಪುಂಕ್ತಾ ಇರ್ತಾನೆ. ಶರತ್ ಅಂತ ಅವನೇ ಸುಮ್ನೆ ನಗ್ತಾ ಇರ್ತಾನೆ ಚಪ್ರಿ. ನಮ್ ಫ್ರೆಂಡ್ ಜ್ಯೋತಿ ಅಂತ ಯಾವಾಗ್ಲೂ ಕತ್ಲಲ್ಲಿ ಇರ್ತಾಳೆ. ನಮ್ ಫ್ರೆಂಡ್ ಖುಷಿ ಅಂತ ಯಾವಾಗ್ಲೂ ದುಃಖದಲ್ಲಿ ಇರ್ತಾಳೆ. ಬೇರೆಯವ್ರದೆಲ್ಲ ಬಿಡು, ನೀನೇ ಇಲ್ವಾ ಸಂತೋಷ ಅಂತ ಇದೆಯಾ? ನೀನ್ ಬಂದಾಗಿನ ನನ್ನ ಲೈಫಲ್ಲಿ ಸಂತೋಷನೇ ಇಲ್ಲ. ನೀನೇನು ಕಾರ್ತಿಕ ಅಂತ ಇಟ್ಕೊಂಡಿದ್ಯಾ, ಒಳ್ಳೆ ಲಾರಿತಿಕ ತರ ಇದೆಯಾ? ಹಲೋ, ಹೌ ಆರ್ ಯು ಮಚ್ಚ? ಹೂ ಆರ್ ಯು ರೇ ಗಂಡು? ನಿಮ್ಮಪ್ಪ ಏನ್ ಹೇಳೋ ಅಲ್ಲಿ ಫೋನ್ ಮಾಡಿದ್ದು? ಮಚ್ಚ, ನಂಗೊಂದ್ ಹುಡುಗಿ ಫೋನ್ ಮಾಡಿ ಹೇಳಿದ್ಲು ನೀನ್ ತುಂಬಾ ಕ್ಯೂಟ್ ಆಗಿದ್ಯಾ ಅಂತ. ಅದಕ್ಕೆ ನಾನು ಹಂಗೆ ಬ್ಲಾಕ್ ಮಾಡ್ಬಿಟ್ಟೆ. ಯಾಕೆ? ಯಾಕಂದ್ರೆ ಅವಳು ನನ್ನ ಹತ್ರನೇ ತಮಾಷೆ ಮಾಡ್ತಾಳೋದು ಮಚ್ಚ, ಅದಕ್ಕೆ. ಹಲೋ, ಯಾಕೆ ಬಂದಿಲ್ಲ ಕಾಲೇಜ್ಗೆ? ಹಿಂಗೆ ಸುಮ್ನೆ. ಅಕ್ಕ ನೀನ್ ಬರ್ಬೇಕಾಯ್ತು, ಸೀನಿಯರ್ಸ್ ಗೆಲ್ಲ ಏತಿಸ್ಬಿಟ್ಟಿದೀನಿ. ಏನ್ ಮಾಡ್ದೆ? ಅಕ್ಕನ್ ಯಾವಾಗ್ಲೂ ಒಬ್ಬ ಎಗರಾಡ್ತಿರ್ತಾನಲ್ಲ, ಅವ್ನಿಗೆ ವಾಡ್ದಾಕ್ಬಿಟ್ಟೆ. ಆಮೇಲೆ ಅವ್ನು 5 ಜನ ಕರ್ಕೊಂಬಂದ್ಬಿಟ್ಟ, ನಾನು ಹೋಗ್ ಫುಲ್ ಹುಡುಗರು ಕರ್ಕೊಂಬಂದ್ ವಾಡ್ಸ್ ಹಾಕ್ಬಿಟ್ಟೆ. ನಿಂಗ್ ಯಾರು ಹುಡುಗರೇ ಗೊತ್ತಿಲ್ವಲ್ಲ, ನೀನ್ ಯಾರ ಕರ್ಕೊಂಡು ಹೋಗಿದ್ದೆ? ದಿನಕ್ 300 ರೂಪಾಯಿ ಕೊಡ್ತೀನಿ ಅಂತ ಗಾರೆ ಕೆಲ್ಸವನ್ನ ಕರ್ಕೊಂಡು ಹೋಗಿದ್ದೆ. ನಾನ್ ಸಂಜೆ 5 ಗಂಟೆವರೆಗೂ ಓಡಿದ್ರು. ಆಮೇಲೆ ಟೀ ಬ್ರೇಕ್ ಎಲ್ಲ ಏನ್ ಕೇಳಿಲ್ವಾ? 3 ಸತಿ ಟೀ ಬ್ರೇಕ್, 1 ಸತಿ ಲಂಚ್ ಬ್ರೇಕ್ ತಗೊಂಡ್ ನೋಡಿದ್ರು. ಅಷ್ಟೇ ಅಲ್ಲ, ವಿಮಾನ ಹಾಕೊಂಡ್ ಉಗ್ದಿ ಓಡಿದ್ರು. ಉತ್ತರ ಕರ್ನಾಟಕ ಸಾಂಗ್ ಕೇಳ್ಕೊಂಡ್ ನೋಡಿದ್ರು. ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮಿಕ್ಕಿ ನಾಳೆ ಬಂದ್ ಹೊಡಿತೀವಿ ಅಂತ ಕೈ ಕಾಲ್ ತೊಳ್ಕೊಂಡು ಹೋದ್ರು. ನನ್ನ ಮಕ್ಕಳು ಒಂದೊಂದಲ್ಲ. ಲೋ ಗಂಡು, ಏನೋ ಮಾಡ್ತಿದ್ಯಾ? ಜಿಮ್ ಅಲ್ಲಿ ಇದೀನಿ ಮಚ್ಚ, ಫುಲ್ ಬೈಸಿಪ್ಸ್ ವರ್ಕೌಟ್ ಮಾಡ್ತಿದ್ದೀನಿ. ಅಯ್ಯೋ BSDK ಫಸ್ಟ್ ಹೊಟ್ಟೆನ ಕಳ್ಸೋರೆ, ಹೊಟ್ಟೆ ಕಳ್ಸೋ. ಯಾಕೋ ಮಚ್ಚ, ಏನಾಯ್ತು? ಅವನಿಗೆ ನಾನು ನೀನು ಒಟ್ಟಿಗೆ ಓಡಾಡೋದ್ ನೋಡಿ ನಮ್ಮೂರವರು ಬೋಳಿ ಮಕ್ಳು ನನ್ ಮಗು ನೀನ್ ಹೊಟ್ಟೆಲ್ ಬೆಳಿತಿದೆ ಅಂತ ಅನ್ಕೊಂಡಿದ್ದಾರೆ ಕಣದೆ. ಫಸ್ಟ್ ತಿಗಾ ಮುಚ್ಕೊಂಡ ಹೊಟ್ಟೆನ ಕರಗ್ಸಲೆ, ಹೊಟ್ಟೆನ ಕರಗ್ಸೋ. ಬಿರಿಯಾನಿ ಹಾಳು ಮೂಳು ಎಣ್ಣೆ ಹೊಡೆಯೋದನ್ನ ಅದನ್ನೆಲ್ಲ ನಿಲ್ಸ್ಬಿಡು, ತಿಕ್ಕ ಮುತ್ಕೊಂಡು ಹೊಟ್ಟೆ ಕರಗ್ಸೋ ನೀನ್ ಫಸ್ಟು. ಅಲ್ಲ, ಈ ಆಟೋಮೇಟೆಡ್ ಕಾಲು ನಿಮ್ ಬ್ಯಾಂಕ್ ಕಡೆಯಿಂದ ಇಷ್ಟ ದಿವಸ ಮೈನಸ್ ಅಲ್ಲಿ ಇದ್ದಿದ್ ನಿಮ್ಮ ಅಕೌಂಟ್ಗೆ ನಿನ್ನೆ ಸಡನ್ ಆಗಿ ಕಾಸು ಬಂದಿದೆ. ಹೌದೌದು, ಸ್ಯಾಲ್ರಿ ಬಂತು. ಏನೀಗ? ನಿಮ್ಮ ಕಾಸನ್ನು ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಏನೋ ಅಂತಾರ ಬರ್ತೋಗ್ಬಿಡೈತೆ. ಲೈಕ್ ಎಕ್ಸಾಂಪಲ್ ಸೀವೇಜ್ ಕ್ಲೀನ್ ಮಾಡ್ಸೋದು, ರೋಡ್ ತಾರ್ ಹಾಕ್ಸೋದು ಅಂಡ್ ಮುಂತಾದವು. ಇದಕ್ಕೆ ನಿಮ್ ಪರ್ಮಿಷನ್ ಇದ್ರೆ ಹೂ ಅಂತ ಹೇಳಿ. ಇಲ್ಲ ಸರ್, ನೀವ್ ಇಲ್ಲ ಅಂದ್ರ ಹ್ಞೂ. ಎಸ್ ನಿಮ್ ಕಡೆಯಿಂದ ನಮ್ಗೆ ಇಲ್ಲ ಪರ್ಮಿಷನ್ ಸಿಕ್ಕಿದೆ. ನೀವು ಹೂ ಅಂದಿದ್ದೀರಾ? ಇಲ್ಲ ಅಂದಿದ್ದು ಹೂ ಅಂದಿಲ್ಲ ಸರ್, ನೀವಿಲ್ಲ ಅಂದ್ರ ಹ್ಞೂ. ಎಸ್ 2ನೇ ಸರಿ ಕನ್ಫರ್ಮ್ ಆಗಿ ನಿಮ್ಮ ಹೂ ಸಿಕ್ಕಿದೆ. ಸರಿ 2 ಸೆಕೆಂಡ್ ಅಲ್ಲಿ ನಿಮ್ಮ ಅಕೌಂಟ್ ಇಂದ ದುಡ್ಡು ಹೆಂಗ್ತೀವಿ. ಮಚ್ಚ, ನಾಳೆಯಿಂದ ಫೈನಲ್ ಎಕ್ಸಾಮ್ ಅಂತ ಗೊತ್ತು ತಾನೆ? ಹ್ಞೂ ಮಚ್ಚ, ಫೇಲ್ ಏನಾದ್ರು ಆದ್ರೆ ನೀವಪ್ಪ ತಗೊಂಡೋಗಿ ತರಕಾರಿ ಅಂಗಡಿಗೆ ಹಾಕ್ತಾರೆ ಅಂತ ಗೊತ್ತು ತಾನೆ? ಹ್ಞೂ ಮಚ್ಚಲು, ಅದಕ್ಕೆ ಫುಲ್ ಪ್ರಿಪೇರ್ ಆಗ್ಬಿಟ್ಟಿದ್ದೀನಿ. ಎಲ್ಲಿ ಏನೇನ್ ಪ್ರಿಪೇರ್ ಆಗಿದೆ ಸ್ವಲ್ಪ ಹೇಳು. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಕೆಜೆ ಹಲೋ, ಎಲ್ಲೋ ನಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ಹಿಂಗೇನ್ 2,000 ತಾನೇ ಬೇಕು? ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡು. 2,000 ಅಲ್ಲ, ನಿಂಗೆ 5,000 ಕೊಡ್ತೀನಿ. 5,000? ಸರಿ ಕೇಳೋ, ಅದ್ ಏನ್ ಕೇಳ್ತೆ ಕೇಳೋ. ಒಬ್ಬ ಅಪ್ಪ ಮನೆಗ್ ಬಂದಿ ಅವ್ರ ಮಗಂಗೆ ನಾಯಿ ಹೊಡೆದಂಗ್ ಹೊಡಿತಾನೆ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇವಾಗ ಇದರಲ್ಲಿ ಕುಡ್ದಿದ್ದ ಯಾರು ಹೇಳು? ಅಪ್ಪ ಮನೆಗ್ ಬಂದು ಅವ್ರ ಮಗನ್ ಕೊಡ್ದ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ, ಅವ್ರ ಮಗ ಕುಡ್ದಿದ್ದ. ಇವಾಗ ನನ್ ಮಗ ಕುಡ್ದಿದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತಾನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು.
ಹೇಳ ಇಲ್ಲ ಕ್ವಶನ್ ಚೆನ್ನಾಗಿಲ್ಲ, ಬೇರೆ ಬೇರೆ. ಸರಿ ಅಪ್ಪ ಆಯ್ತು. ಈ ಕ್ವಶನ್ಗೆ ನೀನ್ ಬರೀ ಹೂನಾ ಅಂತ ಆನ್ಸರ್ ಮಾಡ್ಬೇಕಷ್ಟೇ. ಆಯ್ತು ಕೇಳು. ನಿಮ್ ಮನೆಯವ್ರು ಗೊತ್ತಾ ನೀನ್ ದಿನ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತೀಯ ಅಂತ? ಹೂ ಗೊತ್ತು. ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿಮ್ ಮನೇಲಿ ಗೊತ್ತಿಲ್ವಾ ನೀನ್ ಭಿಕ್ಷೆ ಬೇಡೋದು? ನನ್ನ ಮಕ್ಕಳು ಒಂದೊಂದಲ್ಲ ಅದೆಲ್ಲ ಗೊತ್ತಿಲ್ಲ ನಂಗೆ. 2,000 ಹಿಂಗ್ ಕೊಡ್ತೀಯ ಕೊಡಲ್ವಾ? ಅಷ್ಟೇ ಸಾಕು. ಸರಿ ಆಯ್ತು. ಇದೊಂದು ಫೈನಲ್ ಕ್ವಶನ್ ಕೇಳಿಸ್ಕೊ. ಇದಕ್ಕೆ ನೀನ್ ಆನ್ಸರ್ ಹೇಳಿದ್ರೆ ನಿನ್ ಕಾಸು ನಿಂಗ್ ಸಿಕ್ದಂಗೆ ಅನ್ಕೋ. ಸರಿ ಆಯ್ತು ಕೇಳು. ದೇವ್ರಿಗೆ ಅಂತ ಮಾಡಿದ ಪ್ರಸಾದನ ಸ್ವಲ್ಪ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಎಲ್ಲಾರ್ಗು ಹಂಚ್ತಾರೆ. ಆದ್ರೆ ದೇವ್ರಿಗೆ ಅಂತ ಹಾಕಿದ ದುಡ್ಡನ್ನ ಸ್ವಲ್ಪ ತಾದ್ಮೇಲೆ ಏಂತಕ್ಕೆ ಎಲ್ಲಾರ್ಗು ಹಂಚಲ್ಲ? ಹೌದು ಮಚ್ಚ, ಇಷ್ಟು ವರ್ಷದಿಂದ ಈ ಕ್ವಶನ್ ನನ್ ತಲೆಗೆ ಬಂದೇ ಇರ್ಲಿಲ್ಲ. ನಿನ್ ಕಾಸು ನಾನಲ್ಲ, ದೇವಸ್ಥಾನದ ಪೂಜಾರಿ ಕೊಡ್ಬೇಕು. ಹೋಗೋರ್ನ ಕೇಳು. ಹ್ಞೂ ಮಚ್ಚ, ಇವಾಗ್ಲೂ ಕೇಳ್ತೀನಿ ತಾಳು.